ನನ್ನ ಆರಾಧ್ಯಗುರು ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಮಂದಿರದಲ್ಲಿ ಜ್ಞಾನಿಸಿಕೊಳ್ಳುತ್ತಾ ಇವತ್ತಿನ ಈ ಸತ್ಸಂಗದ ಕಾರ್ಯಕ್ರಮ ಈ ಶಿವಾನಂದ ಪುಟ್ಟರ ನಮಗೆ ಏನು ಕಲಿಸಿಕೊಡ್ತದಪ್ಪ ಅಂತಂದ್ರೆ ಪರಮಾತ್ಮ ದಯಾಸಾಗರ ಹೆಂಗ ಅನ್ನುವಂಥದ್ದು ಕಲಿಸಿಕೊಡ್ತದ. ಪರಮಾತ್ಮ ಪ್ರೇಮಮಯಿ ಹೆಂಗ ತಂದು ತಿಳಿಸಿಕೊಡ್ತದ. ಶಿವಾನಂದ ಪುಟ್ಟಿರ ನಮಗ ಪುಣ್ಯವನ್ನ ಸಂಪಾದನೆ ಮಾಡುವಂತ ಕೆಲಸವನ್ನ ಮಾಡಿಸ್ತದೆ. ಜಗತ್ತಿನೊಳಗೆ ನಾವು ಈ ಮಾನವ ಜನ್ಮಕ್ಕೆ ಬರಬೇಕಾದ್ರೆ ಈ ಪ್ರಪಂಚ ಬಹಳ ಸುಂದರ ಅದ. ಈ ಪ್ರಪಂಚದ ಸುಂದರತೆಯನ್ನು ತೋರಿಸಿಕೊಡುವಂತ ಶಕ್ತಿ ಯಾವ್ದು ಮಾಡ್ತದಪ್ಪ ಅಂದ್ರೆ ಶಿವಾನಂದ ಪುಟ್ಟರು ಮಾಡ್ತಾರೆ. ಈ ಪ್ರಪಂಚ ನಾವೇನ್ ತಿಳ್ಕೊಂಡಿದ್ದೀವಿ, ಬಹಳ ದುಃಖ ಐತಿ, ಬಹಳ ಕಷ್ಟ ಐತಿ, ಬಹಳ ತ್ರಾಸ ಐತಿ ಅನ್ನುವಂಥದ್ದನ್ನ ನಾವು ಕಂಡ್ಕೊಂಡಿವಿ. ಆದ್ರೆ ಶಿವಾನಂದ ಕುಟೀರದೊಳಗೆ ನಾವು ಸತ್ಸಂಗದ ಕಾರ್ಯಕ್ರಮದೊಳಗೆ ಭಾಗವಹಿಸುವುದರಿಂದ ಏನು ತಿಳಿತಿತ್ತಪ್ಪ ಅಂತಂದ್ರ ಈ ಪ್ರಪಂಚದೊಳಗೆ ಎಷ್ಟು ಆನಂದ ಐತಿ, ಎಷ್ಟು ಸಂತೋಷ ಐತಿ, ಎಷ್ಟು ಉತ್ಸಾಹ ಐತಿ, ಎಷ್ಟು ಸಂಭ್ರಮ ಐತಿ ಅನ್ನುವಂಥದ್ದನ್ನ ತಿಳಿಸಿಕೊಡುವಂತ ಕೆಲಸ ಈ ಶಿವಾನಂದ ಕುಟೀರದೊಳಗೆ ಈ ಸತ್ಸಂಗದೊಳಗೆ ಮಾಡ್ತಾರೆ. ಅದಕ್ಕೆ ಶರಣರು ಸದ್ಗುರುಗಳು ಏನ್ ಹೇಳ್ಯಾರಪ್ಪ ಅಂತಂದ್ರ ಜೀವನದಾಗ ಕಷ್ಟ ತ್ರಾಸ ಸಂಕಟ ಬರೋದ ಇದರ ಮಧ್ಯದೊಳಗೆ ನಾವು ಎದಕ್ಕೆ ಬೆನ್ನು ಹತ್ತಬೇಕಪ್ಪ ಅಂತಂದ್ರೆ ಸದ್ಗುರುವಿನ ಸ್ಮರಣೆಯನ್ನು ನಾವು ಮಾಡಬೇಕು, ಸದ್ಗುರುವಿನ ಭಜನೆಯನ್ನು ಮಾಡಬೇಕು, ಸದ್ಗುರುವಿನ ಪಾದವನ್ನು ನಾವು ಹಿಡಿಬೇಕು ಅನ್ನುವಂಥದ್ದನ್ನ ಈ ಸತ್ಸಂಗದೊಳಗೆ ನಾವು ಕಲಿತೀವಿ. ಶಿವಾನಂದ ಪುಟ್ಟರ ನಮಗೆ ಏನು ಇನ್ನೊಂದು ಹೇಳಿದಪ್ಪ ಅಂತಂದ್ರೆ ನಾಮದ ಜಪವನ್ನ ನೀವು ಹಿಡಿದಿದ್ದೆ ಆದ್ರೆ ನೀವು ಕೋಟಿ ಕೋಟಿ ಪುಣ್ಯವನ್ನ ಸಂಪಾದನೆ ಮಾಡ್ತೀರಿ ಅನ್ನುವಂಥದ್ದನ್ನು ಶಿವಾನಂದ ಪುಟ್ಟರು ಹೇಳ್ತಾರೆ. ಬಸವೇ ಮಹಾರಾಜರು ಈ ಒಂದು ಸತ್ಸಂಗದ ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ಅವರಲ್ಲಿ ಇಚ್ಛಾಶಕ್ತಿ ಹೆಂಗಿರ್ಬೇಕು. ಅಂದು ಮಾಡಿರ್ತಕ್ಕಂಥ ಸತ್ಸಂಗದ ಕಾರ್ಯಕ್ರಮ ಇವತ್ತು ಇಷ್ಟು ಚೆನ್ನಾಗಿ ಮೂಡಿ ಬರಾಕತೈತಿ. ಇವತ್ತು ಜಗತ್ತಿಗೆ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಒಂದು ಕೇಂದ್ರ ಬಿಂದುವಾಗಿ ಇವತ್ತ ಈ ಭಾಗದೊಳಗ ಒಂದು ಚೈತನ್ಯ ಶಕ್ತಿಯಾಗಿ ತುಂಬಾಕತೈತಪ್ಪ ಅಂತಂದ್ರ ಬಸವೇ ಮಹಾರಾಜರ ಪಾದ ಪದ್ಮಕ್ಕೆ ನಾವು ಅನಂತ ಕೋಟಿ ಪ್ರಣಾಮಗಳನ್ನು ಈ ಮೂಲಕ ನಾವು ಸಲ್ಲಿಸ್ತೀವಿ. ಒಬ್ಬ ಭಕ್ತ ಯಾವ ರೀತಿ ಭಕ್ತಿ ಮಾಡ್ತಾನೋ, ಯಾವ ರೀತಿ ಆತನ ಭಕ್ತಿಯ ಪ್ರೇಮದ ಮೇಲೆ ಪರಮಾತ್ಮನ ಅನುಗ್ರಹ ಮತ್ತು ಸದ್ಗುರುವಿನ ಅನುಗ್ರಹ ಆಗ್ತದೆ. ಇವತ್ತು ಬಸವೇ ಮಹಾರಾಜರು ಇವತ್ತ ಅವರು ತಮ್ಮ ಬಾಲ್ಯದಲ್ಲಿ ಏನು ಒಂದು ಆಧ್ಯಾತ್ಮಿಕ ಸಂಪತ್ತು ಸೇರ್ಕೋತು ಅದು ಯಾವ ಮಟ್ಟಕ್ಕೆ ಹೋಯ್ತಪ್ಪ ಅಂತಂದ್ರ ಇವತ್ತು ನಾವು ಇಲ್ಲಿ ಬಂದು ನಿಂತು ಮಾತಾಡುವಷ್ಟು ನಮಗೆ ಶಕ್ತಿ ತುಂಬುವಂತ ಕೆಲಸ ಬಸವೇ ಮಹಾರಾಜರದ ಒಂದು ಆಧ್ಯಾತ್ಮಿಕ ಶಕ್ತಿ ನಮಗೆ ಆಧ್ಯಾತ್ಮಿಕ ಶಕ್ತಿ ಮಾಡೈತಿ. ಒಂದು ದೃಷ್ಟಾಂತ ಒಳಗೆ ಹೇಳ್ತಾರೆ, ಒಬ್ಬ ಶ್ರೀಕೃಷ್ಣನ ಪರಮಾತ್ಮನ ಒಬ್ಬ ಭಕ್ತ ಒಂದು ಮೂರ್ತಿ ಇಟ್ಕೊಂಡು ಪೂಜೆ ಮಾಡ್ತಿರ್ತಾನು. ಆ ಮೂರ್ತಿ ಇಟ್ಟು ಪೂಜೆ ಮಾಡೋದಕ್ಕನ್ನ ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಆಗಿ ಅವ ಕೇಳ್ತಾನೆ, ನಿನಗೆ ಏನ್ ಬೇಕಪ್ಪ ಹೇಳು. ಅವಾಗ ಭಕ್ತ ಏನ್ ಹೇಳ್ತಾನೆ, ನನಗೆ ಏನ್ ಬೇಕಾಗಿಲ್ಲ ಅಂತ ಹೇಳ್ತಾನೆ, ನನಗೆ ನೀ ಇತ್ರ ಒಂದು ಸಾಕು ಅಂತ ಹೇಳ್ತಾನೆ. ಮಾತು ಮುಂದೆ ಹೋಗಿ ಒಂದು ಮನಸ್ಸು ಪರೀಕ್ಷೆ ಮಾಡ್ಬೇಕಂತಂದು ಹೇಳಿ, ನಿನ್ನ ಮನಿ ಭಾಳ ಚಂದ ಐತೆ ಅಂತ ಹೇಳ್ತಾನೆ. ಯಪ್ಪ ಅದು ನಿಂದ ಅಂತಂದ. ಮಾತು ಮುಂದೆ ಹೋಗಿ ಅಂಗಳಕ್ಕೆ ಬರ್ತಾನ, ಎಷ್ಟು ಅಂಗಳ ಚಂದ ಐತೆ, ಮುಂದೆ ಅವನು ಎಲ್ಲಾ ಚಂದ ಮಾಡಿಪ್ಪ ನೀ ಅಂತಾನೆ. ಯಪ್ಪ ಅದು ನಿಂದ ಅಂತ ಹೇಳ್ತಾನೆ. ಮತ್ತ ಜಗಲಿ ಕಡೆ ದೇವ್ರ ಮನೆ ಕಡೆ ಹೊಕ್ಕಾನ. ಹೋದಾಗ ಶ್ರೀಕೃಷ್ಣ ಪರಮಾತ್ಮನ ಮೂರ್ತಿಯನ್ನು ನೋಡ್ತಾನು. ನೋಡಿ ಇದು ತನ್ನ ತಡ ಇಲ್ಲ, ಇದು ನಂದರಿ ಅಂತ ಭಕ್ತ. ನೋಡ್ರಿ, ಭಕ್ತ ಮತ್ತು ಪರಮಾತ್ಮ ನಡಿರ್ತಕ್ಕಂಥ ಸಂಬಂಧ ಹೆಂಗೈತಪ್ಪ ಅಂತಂದ್ರ ಇದು ನಿಂದ ಹೆಂಗ ಆಕೈತಿ ಅಂತ ಕೇಳ್ತಾರ ಅವ್ರು. ಶ್ರೀಕೃಷ್ಣ ಪರಮಾತ್ಮ ನನ್ನ ಮೂರ್ತಿ ಅದು ನಿಂದ ಹೆಂಗ ಆಕೈತಿ ಅಂತಂದ್ರ ಈ ಮೂರ್ತಿಯಿಂದ ನೀನು ಪ್ರತ್ಯಕ್ಷ ಆಗಿ ಈ ಮೂರ್ತಿಯಿಂದ ನನಗೆ ಸಾಕ್ಷಾತ್ಕಾರ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ಬೇಕಾದ್ರ ಈ ಮೂರ್ತಿನ ಕಾರಣ. ಈ ಮೂರ್ತಿಯಿಂದ ನನಗೆ ನೀ ಸಿಕ್ಕಿಯಪ್ಪ ಅಂತಂದ್ರ ನನಗ ಈ ಮೂರ್ತಿನ ನನಗೆ ಸರ್ವಸ್ವ. ನೋಡಿ ಭಕ್ತನ ಮೇಲೆ ಎಷ್ಟು ಪ್ರೇಮ. ಹಂಗ ಬಸವೇ ಮಹಾರಾಜರು ರಂಗರಾಜ ಮಹಾರಾಜರ ಒಂದು ಪ್ರೇಮವನ್ನ ಪ್ರೀತಿಯನ್ನ ಅವ್ರು ಹೆಂಗ ಅಳವಡಿಸ್ಕೊಂಡ್ರಪ್ಪ ಅಂತಂದ್ರ ಸತ್ಸಂಗದಾಗ ಅಳವಡಿಸ್ಕೊಂಡ್ರಿ, ಭಜನೆಯೊಳಗ ಅಳವಡಿಸ್ಕೊಂಡ್ರ. ಈ ನಾವೇನು ಸತ್ಸಂಗ ಭಜನೆ ಈ ಒಂದ್ರೊಳಗೆ ಏನ್ ಪಾಲ್ಗೊಳ್ತೀವಲ್ಲ, ಬಸವೇ ಮಹಾರಾಜರಿಗೆ ಬಹಳ ಆನಂದ ಆಗ್ತದ. ಅವ್ರು ಕಂಡ್ಕೊಂಡದ ಅವರು ಎಲ್ಲಾ ಪುಸ್ತಕದಾಗ ಬರ್ದಿರ್ತಕ್ಕಂಥ ಮಾತು ಏನಪ್ಪಾ ಅಂತ ಬಸವೇ ಮಹಾರಾಜರದು ಭಜನೆಯನ್ನು ಮಾಡ್ರಿ, ಸತ್ಸಂಗದೊಳಗೆ ಪಾಲ್ಗೊಳ್ರಿ, ದಯೆ ಕರುಣೆ ಅನುಕಂಪದಿಂದ ಬಾಳ ಬದುಕ್ರಿ ಅನ್ನುವಂತ ಒಂದು ಸಂಸ್ಕಾರದ ಗುಣಗಳನ್ನ ಅವರು ಈ ಜಗತ್ತಿಗೆ ಸಾರ್ಯಾರು. ಆ ಪ್ರಕಾರ ನಾವೇನಪ್ಪ ಅಂತಂದ್ರ
ಈಗೆಲ್ಲ ನಾವು ಸೇರಿರ್ತಕ್ಕಂಥವ್ರು ನಾವು ಪುಣ್ಯವಂತರು. ಇಂತಕ್ಕೆ ಬೆರಳಲಿಕ್ಕೆ ಎಷ್ಟು ಜನ ನಾವು ಕೂಡಿರ್ಬೋದು. ಆದ್ರ ಈ ಹೆಂಗ ಬಂಗಾರದ ಅಂಗಡಿ ಒಳಗ ಸಾಕಷ್ಟು ಮಂದಿ ಇರ್ತೈತಂತ, ಬೆರಳಲಿಕ್ಕೆ ಎಷ್ಟು ಮಂದಿ ಇರ್ತೈತಿ. ನೀವೆಲ್ಲರೂ ಬಂಗಾರದ ರತ್ನಗಳಿದ್ದಂಗೆ, ಆಧ್ಯಾತ್ಮಿಕದ ರತ್ನಗಳಿದ್ದಂಗೆ. ಇಲ್ಲೇ ಬಸ್ಮೆ ಮಹಾರಾಜರು ಮಾರ್ಗದರ್ಶಕರು, ಬಸ್ಮೆ ಮಹಾರಾಜರು ಪರಮಾತ್ಮನ ಸ್ವರೂಪರಾಗಿ ನಮ್ಮ ದಿವ್ಯ ಚೇತನ ಶಕ್ತಿ ಕೊಡುವಂತ ಕೆಲಸ ನಾವು ಮಾಡ್ತಾರೋ. ಇಲ್ಲಿ ಯಾರು ಈ ಸತ್ಸಂಗದಾಗ ನೀವು ಪಾಲ್ಗೊಳ್ತೀರಿ, ನಿಮಗ ಜೀವನದಲ್ಲಿ ನಿಮ್ಮ ಬದುಕಿನಲ್ಲಿ ಕಷ್ಟ ಕಾರ್ಪಣ್ಯಗಳು ದೂರಾಗಿ ನಿಮಗ ಒಂದು ಕಾಣದ ರೀತಿ ಒಳಗೆ ಬಸ್ಮೆ ಮಹಾರಾಜರು, ಈ ಎಲ್ಲಾ ಸಮರ್ಥ ಮಹಾರಾಜರು, ಗುರು ಚರಮೂರ್ತಿಗಳ ಆಶೀರ್ವಾದ ನಿಮಗೆಲ್ಲ ಆಗ್ತದತ್ತ ಅನ್ನುವಂತ ಮಾತನ್ನು ಹೇಳಿ ನನ್ನ 2 ಮಾತುಗಳಿಗೆ ಮಂಗಲ ಹಾಕ್ತೇನೆ. राजाधिराज सद्गुरुनाथ महाराज की जय. जय श्री गुरुदेव दत्त.